ನಮಸ್ಕಾರ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವನಂದಿನಿ. ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೆ, ನೀವೆಲ್ಲರೂ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ. ಅದನ್ನು ನೋಡಿಕೊಂಡು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಫಸ್ಟು ಬೇಸಿಕ್ ಕಾನ್ಸೆಪ್ಟನ್ನ ನಿಮಗೆ ಹೇಳ್ಕೊಟ್ಟಿದ್ದೆ. ಬೇಸಿಕ್ ಅಂದರೆ ಥಿಯರಿಲಿ ಏನು ಬರುತ್ತೆ, ಮೀನಿಂಗ್ ಹೆಂಗಿತ್ತು, ಆಮೇಲೆ ಇಂಟ್ರೊಡಕ್ಷನ್ ಏನಿತ್ತು, ಫ್ಯೂಚರ್ಸ್ ಅಂದರೆ ಏನಿತ್ತು, ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ಹೇಳ್ಕೊಟ್ಟಿದ್ದೆ, ಪಾರ್ಟ್ನರ್ಶಿಪ್ ಡೀಡ್ ಕಂಟೆಂಟ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇಷ್ಟೆಲ್ಲ ನಿಮಗೆ ಥಿಯರಿ ಕಾನ್ಸೆಪ್ಟಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಒಂದು ಎಕ್ಸಾಂಪಲ್ ಮುಖಾಂತರ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಯಾವ ಥರ ಇರುತ್ತೆ ಅಂತಲೂ ಹೇಳ್ಕೊಟ್ಟಿದ್ದೆ, ಆ್ಯಕ್ಟ್ ಯಾವ ಥರ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಈ ಒಂದು ಚಾಪ್ಟ್ರಲ್ಲಿ ಏನಪ್ಪ ಅಂದರೆ ಪ್ರಾಕ್ಟಿಕಲ್ ಕಾನ್ಸೆಪ್ಟಲ್ಲಿ ನಾವು ಥಿಯರಿ ಕಾನ್ಸೆಪ್ಟ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಸೆಕೆಂಡ್ ಪಾರ್ಟ್ ಪ್ರಾಕ್ಟಿಕಲ್ ಕಾನ್ಸೆಪ್ಟಲ್ಲಿ 6 ಮಾರ್ಕ್ಸಿನ ಕ್ವಶನ್ ಒಂದು ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕಾದ ಒಂದು ಇನ್ಫಾರ್ಮೇಷನ್. ಸೊ ಪ್ರಾಕ್ಟಿಕಲ್ ಕಾನ್ಸೆಪ್ಟಲ್ಲಿ ಏನೇನು ಕಲಿತೀವಿ ಏನೇನಿಲ್ಲ ಅಂತ ನಾವು ಒಂದೊಂದೇ ನೋಡೋಣ. ಅದಕ್ಕಿಂತ ಮುಂಚೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಬಿಡಿಸ್ತೀನಿ, ಅದನ್ನು ನೋಡಿಕೊಂಡು ಮುಂದೆ ಹೋಗೋಣ. ಸೊ ಏನಪ್ಪ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಸರ್ ಏನಿದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂದರೆ, ಇದು ನಿಮಗೆ ಎಕ್ಸಾಮ್ಗೆ ಬರುವಂಥ ಲಾಸ್ಟ್ಗೆ ಕೊಟ್ಟಿರ್ತಾರೆ. ಲಾಸ್ಟ್ಗೆ ಬೇಕಾದ ಸೆಕ್ಷನ್ ಇ ಅಥವಾ ಡಿ ಅಂತ ಇರುತ್ತೆ, ಇ ಇರ್ಬೋದು. ಸೊ ಲಾಸ್ಟ್ಗೆ ಕೊಟ್ಟಿರ್ತಾರೆ, ಒಂದು 3 ಕ್ವಶನ್ ಕೊಟ್ಟಿರ್ತಾರೆ, ಅಲ್ಲಿ 2 ಕ್ವಶನ್ನ ಬಿಡಿಸ್ಬೇಕಾಗುತ್ತೆ. ಅದರಲ್ಲಿ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೊಡ್ತಾರೆ, ಅದು ಈ ಚಾಪ್ಟ್ರಿಂದನೂ ಕೊಡ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಕೂಡ ಹೇಳ್ತೀನಿ. ಸೊ ಅದಕ್ಕೆ ಏನಂತಾರಪ್ಪ ಅಂದರೆ, ಇಲ್ಲಿ ಬರೀತೀನಿ ನೋಡಿ ಅದಕ್ಕೆ. ಸೊ ನೋಡಿ, ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಒಂದು ಇರುತ್ತೆ. ಸೊ ಅಬ್ಸೆನ್ಸ್ ಅಂದ್ರೇನು, ಪಾರ್ಟ್ನರ್ಸ್ಗೆ ನಾವು ಏನೇನು ಕೊಡಬೇಕಾಗತ್ತೆ. ಅಬ್ಸೆನ್ಸ್ ಅಂದ್ರೇನು, ಪಾರ್ಟ್ನರ್ಸ್ಗೆ ನಾವು ಏನೇನು ಕೊಡಬೇಕಾಗತ್ತೆ. ಸೊ ಒಂದು ಕಂಪ್ನೀಲಿ ಒಂದು ಫರ್ಮಲ್ಲಿ ಪಾರ್ಟ್ನರ್ಸ್ ಎಲ್ಲರೂ ಸೇರಿಕೊಂಡು ಬಿಸ್ನೆಸ್ ಮಾಡ್ತಾ ಇದೆ ಅಂದರೆ ಏನೇನು ಕೊಡಬೇಕು, ಅವ್ರಿಗೆ ಏನೇನು ಕೊಡಬಾರ್ದು. ಈಗ ಒಂದು ಕಿರಾಣಾ ಸ್ಟೋರ್ ತಗೊಳ್ಳಿ, ಒಂದು ಸ್ವಂತ ಕಿರಾಣಾ ಸ್ಟೋರ್ ಇದೆ. ಕಿರಾಣಾ ಸ್ಟೋರಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಕಿರಾಣಾ ಸ್ಟೋರಲ್ಲಿ ಸ್ಯಾಲ್ರಿ ಕೊಡಬೇಕಾಗತ್ತಾ ಅಥವಾ ಇಲ್ವಾ? ಕಿರಾಣಾ ಸ್ಟೋರಲ್ಲಿ ಕಮಿಷನ್ ಕೊಡಬೇಕಾ ಅಥವಾ ಇಲ್ಲ? ಕಿರಾಣಾ ಸ್ಟೋರಲ್ಲಿ ನೀವು ಅಮೌಂಟ್ ಹಾಕಿರ್ತಾರೆ, ಸ್ಟಾರ್ಟಿಂಗ್ ಒಂದು 2-3 ಲಕ್ಷ ಹಾಕಿರ್ತಾರೆ. ಆ 2-3 ಲಕ್ಷಕ್ಕೆ ನಿಮಗೆ ಇಂಟ್ರೆಸ್ಟ್ ಕೊಡಬೇಕಾ ಇಲ್ವಾ? ಅಥವಾ ನಿಮಗೆ ಕಿರಾಣಾ ಸ್ಟೋರಿಂದ ಕೆಲವೊಂದಷ್ಟು ಅಮೌಂಟ್ನ ವಿತ್ಡ್ರಾ ಮಾಡಿಕೊಂಡ್ರೆ ಅಲ್ಲಿ ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕಾ ಅಥವಾ ಇಲ್ವಾ? ಆಮೇಲೆ ಕಿರಾಣಾ ಸ್ಟೋರ್ಸು ಇಂಟ್ರೆಸ್ಟ್ ಕ್ಯಾಪಿಟಲ್ ಹಾಕಿರ್ತಾರೆ, ಆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾ ಇಲ್ಲ, ಏನೇನೋ ಒಂದೊಂದು ಇರುತ್ತೆ. ಸೊ ಈ ರೀತಿ ನಾವು ಏನು ಮಾಡ್ತೀವಿ, ಒಂದು ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ತೀವಿ, ಅಬ್ಸೆನ್ಸ್ ಬಗ್ಗೆ. ಸೊ ಫಸ್ಟ್ ಅಬ್ಸೆನ್ಸ್ ನಂಬರ್ 1 ಏನೇನು ಬರುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈ ರೀತಿ ಒಂದು 5 ಪಾರ್ಟ್ನರ್ಶಿಪ್ ಡೀಡ್ ಇರುತ್ತೆ. ಈ 5 ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು 5 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್. 5 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್. ಬೇಕಾದರೆ ನೀವು ಒಂದು 4-5 ವರ್ಷದಿಂದ ಕ್ವೆಶನ್ ಪೇಪರ್ ನೋಡ್ಕೊಳ್ಳಿ, ಎಲ್ಲನೂ ಅದರಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೋಡ್ಕೋಬೋದು ನೀವು. ಸೊ ನೋಡಿ ಏನಂತ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಒಬ್ಬ ವ್ಯಕ್ತಿ ಅಥವಾ 4 ಜನ ಸೇರಿ ಅಥವಾ 2 ಜನ ಸೇರಿ ಒಂದು ಪಾರ್ಟ್ನರ್ಶಿಪ್ ಫರ್ಮ್ನ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಏನು ಹಾಕಿರ್ತಾರಪ್ಪ ಅಂದರೆ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿರ್ತಾರೆ, ನಿಮಗೆಲ್ರಿಗೂ ಗೊತ್ತು. ಸೊ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದಾಗ ಅಲ್ಲಿ ನಿಮಗೆ ಆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾ? ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಸೊ ನೋಡಿ ಏನಪ್ಪ ಅಂದರೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಪ್ರಕಾರ ನೋಡಿ, ಈಗ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಮತ್ತು ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಯಾರ್ಯಾರು? ಎ, ಬಿ ಮತ್ತು ಸಿ. ಸೊ ಎ ಎಷ್ಟು ಹಾಕಿದವನಪ್ಪ ಅಂದರೆ ಒಂದು 50,000, ಬಿ ಒಂದು 50,000, ಸಿ ಒಂದು 50,000 ಅಮೌಂಟ್ನ ಎಲ್ಲಿ ಹಾಕಿದ್ದಾರೆ? 3 ಜನ ಸೇರಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇವರು ಅಮೌಂಟ್ನ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈ ಅಮೌಂಟ್ ಏನು ಇನ್ವೆಸ್ಟ್ ಮಾಡಿದಾರಲ್ಲ ಎಷ್ಟಿದೆ? 1,50,000. ಈ 1,50,000 ಮೇಲೆ ಇವರಿಗೆ ಪ್ರತಿ ತಿಂಗಳು ಇಂಟ್ರೆಸ್ಟ್ ಕೊಡಬೇಕಾ ಅಂತ ಕೇಳ್ತಿದ್ದಾರೆ. ಸ್ವಂತ ಬಿಸ್ನೆಸ್ ಇದೆ ಇವ್ರದ್ದು, ಸ್ವಂತ ಬಿಸ್ನೆಸ್ ಇದು. ಇಲ್ಲಿ 1,50,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ.
ಈ ಅಮೌಂಟ್ ಮೇಲೆ ಪ್ರತಿ ತಿಂಗಳು ಇವರಿಗೆ ಇಂಟ್ರೆಸ್ಟ್ ಕೊಡಬೇಕಾ? ಕೊಡಬಾರ್ದು. ಅದಕ್ಕೇನಂತೀವಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾ? ನೀವು ಹೇಳಿ. ಕೊಡಬಾರ್ದು. ವೆರಿ ಗುಡ್, ಕೊಡಬಾರ್ದು. ನಾಟ್ ಟು ಬಿ ಅಲೌಡ್. ಏನಂತ ಬರಬೇಕಿಲ್ಲಿ? ನಾಟ್ ಟು ಬಿ ಅಲೌಡ್. ನಾಟ್ ಟು ಬಿ ಅಲೌಡ್. ಇದು ನಿಮಗೆ ಗೊತ್ತಿರಲಿ. ನಾಟ್ ಟು ಬಿ ಅಲೌಡ್. ಎಕ್ಸಾಮ್ಗೆ ಇದನ್ನು ಕೊಡ್ತಾರೆ, ಅವರು ಇಷ್ಟು ಕೊಡ್ತಾರೆ, ಅದಕ್ಕೆ ನೀವು ಇದನ್ನು ಆನ್ಸರ್ ಮಾಡಬೇಕು. ಎಕ್ಸಾಮ್ಗೆ ಇಷ್ಟು ಕೊಟ್ಟಿರ್ತಾರೆ, ನೀವು ಆನ್ಸರ್ನ ಇದನ್ನು ಮಾಡಬೇಕು. ನಾಟ್ ಟು ಬಿ ಅಲೌಡ್. 3 ಜನ ಪಾರ್ಟ್ನರ್ಸು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಅಮೌಂಟ್ನ ಇಲ್ಲಿ ಇನ್ವೆಸ್ಟ್ ಮಾಡಿದ್ರು, ಈ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾ ಅಂತ ಕೇಳಿದ್ದಾರೆ. ಕೊಡಬಾರ್ದು. ಯಾಕಂದರೆ ಸ್ವಂತ ಅಮೌಂಟ್ ಮೇಲೆ ಯಾರೇ ಇಂಟ್ರೆಸ್ಟ್ ತೊಗೊಳ್ಳಲ್ಲ. ನಿಮ್ಮ ಸ್ವಂತ ಒಂದು ಅಂಗಡಿ ಇದೆ ಅಂತ ತಿಳ್ಕೊಳ್ಳಿ, ಒಂದು ಕಿರಾಣ ಸ್ಟೋರ್ ಇದೆ ತಿಳ್ಕೊಳ್ಳಿ, ಒಂದು ಜನರಲ್ ಸ್ಟೋರ್ ಇದೆ ತಿಳ್ಕೊಳ್ಳಿ, ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತೀರ, ಅದ್ರ ಮೇಲೆ ನೀವು ಏನಾದರೂ ಇಂಟ್ರೆಸ್ಟ್ ತೊಗೊಳ್ತೀರಾ? ತೊಗೋಬಾರ್ದು. ನಿಮ್ಮ ಸ್ವಂತ ಬಿಸ್ನೆಸ್ ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟ್ನ ತೊಗೋಬಾರ್ದು. ಓಕೆ, ನಂಬರ್ 2 ಬನ್ನಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಇವ್ರಿಗೇನೋ ಒಂದು ಕಷ್ಟ ಬಂತು. ಯಾರಿಗೆ? ಇವ್ರಿಗೇನೋ ಒಂದು ಕಷ್ಟ ಬಂತು. ಸಿ ಅನ್ನೋರಿಗೆ ಏನೋ ಒಂದು ಕಷ್ಟ ಬಂತು. ಸಡನ್ನಾಗಿ ಅವರಿಗೆ ಅಮೌಂಟ್ ಬೇಕಾಗಿತ್ತು. ಸೊ ಏನು ಮಾಡ್ತಾರೆ, ಈ 1,50,000 ಒಂದು 30,000 ಏನು ಮಾಡ್ತಾರೆ, ವಿತ್ಡ್ರಾನ್ ಮಾಡ್ಕೋತಾರೆ. ವಿತ್ಡ್ರಾನ್ ಮೀನ್ಸ್ ಡ್ರಾಯಿಂಗ್ಸ್. ವಿತ್ಡ್ರಾ ಮಾಡ್ಕೊಂಡ್ರು. ಯಾರೋ ಇವರು ವಿತ್ಡ್ರಾ ಮಾಡ್ಕೊಂಡ್ರು. ಸೊ ಅವ್ರು ಏನಂತಾರೆ, ನಾನು ಮತ್ತೆ ಕೊಡ್ತೀನಿ ಅಮೌಂಟ್ನ, ಸ್ವಲ್ಪ ನನಗೆ ಅರ್ಜೆಂಟ್ ಇದೆ ಕೊಡಿ ಅಂತ ಹೇಳ್ಬಿಟ್ಟು ಇವ್ರು ಇಬ್ಬರು ಜನ ಕಡೆಯಿಂದ ಕೇಳ್ಕೊಂಡು ಪರ್ಮಿಷನ್ ತೊಗೊಂಡು ವಿತ್ಡ್ರಾ ಮಾಡ್ಕೋತಾನೆ. ಎಷ್ಟು ವಿತ್ಡ್ರಾ ಮಾಡ್ಕೋತಾನೆ? 30,000 ವಿತ್ಡ್ರಾ ಮಾಡ್ಕೋತಾರೆ. ಸೊ ಈ ವಿತ್ಡ್ರಾ ಮಾಡ್ಕೊಂಡಂಥ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಕಟ್ಟಬೇಕಾ? ಕಟ್ಟಬಾರ್ದು. ಯಾಕಂದರೆ ಸ್ವಂತ ಅಮೌಂಟ್ ಇರುತ್ತೆ, ವಾಪಸ್ ಬೇಗ ಕೊಡ್ತೀನಿ ಅಂತ ಹೇಳಿರ್ತಾನೆ. ಡ್ರಾಯಿಂಗ್ಸ್ ಇದ್ದರೆ ಡ್ರಾಯಿಂಗ್ಸ್ ಅಂತ ಎಲ್ಲರ ಇವನು ತೊಗೊಂಡಿದ್ದ ಅಂದರೆ ಒಂದು ಸ್ವಲ್ಪ ದಿನ ಆದಮೇಲೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಡ್ರಾಯಿಂಗ್ಸ್ ತೊಗೊಂಡಿದ್ದ ಅಂದರೆ ಇಲ್ಲಿ ನಾಟ್ ಟು ಬಿ ಅಲೌಡ್. ಇಲ್ಲೂ ಕೂಡ ಯಾವುದೇ ರೀತಿ ಇಂಟ್ರೆಸ್ಟ್ ಅಮೌಂಟ್ ಕಟ್ಟಬಾರ್ದು ಆ ಒಂದು ಅಮೌಂಟ್ ಮೇಲೆ. ನಾಟ್ ಟು ಬಿ ಅಲೌಡ್. ಇದು ನಿಮಗೆ ಗೊತ್ತಿರಲಿ. ಓಕೆ, ಡ್ರಾಯಿಂಗ್ಸ್ ಆಯಿತು. ಒಂದು ವೇಳೆ ನನಗೆ ಲೋನ್ ಬೇಕಾಗಿದೆ ಅಂತ ಹೇಳ್ತಾನೆ. ಯಾರು ಇವನು? ಡ್ರಾಯಿಂಗ್ಸ್ ತೊಗೊಳ್ಳಲ್ಲ. ಏನು ಮಾಡ್ತಾನೆ, ಬಿಸ್ನೆಸ್ಸಿಂದ 30,000 ಲೋನ್ ಅಂತ ತೊಗೊಳ್ತಾನೆ. ಲೋನ್ ಅಂತ ಕನ್ಸಿಡರ್ಡ್ ಆದರೆ ಬಿಸ್ನೆಸ್ಸಿಂದ 1,50,000 ಅಮೌಂಟಿಂದ ಒಂದು 30,000 ಅಮೌಂಟು ಲೋನ್ ಅಂತ ತೊಗೊಂಡು ಪ್ರತಿ ತಿಂಗಳು ಇಂಟ್ರೆಸ್ಟ್ ಕಟ್ತೀನಿ ಅಂತ ಅವನು ಹೇಳಿದಾಗ, ಲೋನ್ ಅಂತ ಕನ್ಸಿಡರ್ಡ್ ಆದರೆ ಇಲ್ಲಿ ಅಲೌಡ್ ಆ್ಯಟ್ 6% ಪರ್ ಎನಮ್. ಅಲೌಡ್ ಆ್ಯಟ್ 6% ಪರ್ ಎನಮ್. ರೂಲ್ಸ್ ಪ್ರಕಾರ 6% ಅವನು ಏನು ಮಾಡಕತ್ತಂದರೆ ಆ ಲೋನ್ ಮೇಲೆ ಪ್ರತಿ ವರ್ಷ 6% ಪರ್ ಎನಮ್ ಅಮೌಂಟ್ನ ಅವ್ರಿಗೆ ಕಟ್ಟಬೇಕಾಗತ್ತೆ. ಇದು ನಿಮಗೆ ಗೊತ್ತಿರಲಿ. ಗೊತ್ತಾಯ್ತಲ್ಲ? ಲೋನ್ ಅಂತ ಕನ್ಸಿಡರ್ ಆದರೆ 6% ಪರ್ ಎನಮ್, ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಆದರೆ ನಾಟ್ ಟು ಬಿ ಅಲೌಡ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸ್ಯಾಲ್ರಿ ಆರ್ ಕಮಿಷನ್. ಸ್ಯಾಲ್ರಿ ಆರ್ ಕಮಿಷನ್ ಟು ಪಾರ್ಟ್ನರ್ ಅಂತ ಇದೆ. ತಮ್ಮ ಬಿಸ್ನೆಸ್ಸಲ್ಲಿ ಯಾರಾದರೂ ಸ್ಯಾಲ್ರಿ ತೊಗೊಳ್ತಾರಾ? ಇಲ್ಲ, ತೊಗೊಳ್ಳೋದೇ ಇಲ್ಲ. ತಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಇವರೆಲ್ಲ ದುಡಿತಾ ಇದ್ದಾರೆ ಅಂದರೆ ಸ್ಯಾಲ್ರಿ ತೊಗೊಳ್ಳಲ್ಲ. ಅದೇ ರೀತಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮ್ಮ ಸ್ವಂತ ಮೆಡಿಕಲ್ ಇದೆ. ಸ್ವಂತ ಮೆಡಿಕಲಲ್ಲಿ ನೀವೇನು ಮಾಡ್ತಿದ್ದೀರಾ, ಒಂದು ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತಿದ್ದೀರಾ. ಬಟ್ ನಿಮ್ಮ ಮೆಡಿಕಲಲ್ಲಿ ನೀವೇ ಸ್ಯಾಲ್ರಿ ತೊಗೊಳ್ತೀರಾ? ಇಲ್ಲ. ತಮ್ಮ ಬಿಸ್ನೆಸ್ಸಲ್ಲಿ ತಾವೇ ಯಾರೂ ಸ್ಯಾಲ್ರಿ ತೊಗೊಳ್ಳಲ್ಲ. ಇನ್ನೊಬ್ರಿಗೆ ಕೊಡ್ತೀರಾ ಹೊರತು ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ನೀವು ಯಾವತ್ತೂ ಸ್ಯಾಲ್ರಿ ತೊಗೊಲ್ಲ. ಸೊ ಅದಕ್ಕೆ ನಾಟ್ ಟು ಬಿ ಅಲೌಡ್. ನಾಟ್ ಟು ಬಿ ಅಲೌಡ್. ಗೊತ್ತಾಯ್ತಲ್ಲ? ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ನೆನಪಿರಲಿ, ನಮ್ಮ ಒಂದು ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಓಕೆ, ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಪ್ರಾಫಿಟ್ನ ಯಾವತ್ತು ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಏನು ಮಾಡ್ತೀವಿ? ಡಿಸ್ಟ್ರಿಬ್ಯೂಷನ್ ಈಕ್ವಲಿ. ಅವ್ರ ರೇಷೋ ಏನಾದರೂ ಕೊಡಲಿ, ನಮ್ಗೆ ಗೊತ್ತಿಲ್ಲ. ಬಟ್ ಡೀಡ್ ಪ್ರಕಾರ ಏನಂತ ಹೇಳ್ಬೇಕು ನೀವು? ಡಿಸ್ಟ್ರಿಬ್ಯೂಷನ್ ಈಕ್ವಲಿ. ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ಸೊ ನಿಮಗೆ ಈಗ ಗೊತ್ತಾಯಿತು. ಈ ಒಂದು ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಒಂದು ಪಾರ್ಟ್ನರ್ಶಿಪ್ ಡೀಡು ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಅದಕ್ಕೆ ನಿಮಗೆ ಇದನ್ನು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಒಂದು ಎಕ್ಸಾಂಪಲ್ ಮುಖಾಂತರ. ಓಕೆ, ಗೊತ್ತಾಯ್ತಲ್ಲ? ಬಂದಂಥ ಪ್ರಾಫಿಟಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಇದು ನಿಮಗೆ ಪಾರ್ಟ್ನರ್ಶಿಪ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ ಕೊಡ್ತಾರೆ. ನಾವೇನು ಮಾಡ್ತೀವಿ? ಪ್ರಾಕ್ಟಿಕಲ್ ಕಾನ್ಸೆಪ್ಟನ್ನ ಏನು ಬಿಡಿಸೋಣ. ಸೊ ಹಾಗಾದರೆ ಬನ್ನಿ ಪ್ರಾಕ್ಟಿಕಲ್ ಕಾನ್ಸೆಪ್ಟ್. ಸೊ ಪ್ರಾಕ್ಟಿಕಲ್ ಕಾನ್ಸೆಪ್ಟಲ್ಲಿ ಒಂದೊಂದೇ ಹೇಳ್ಕೊತ ಹೋಗ್ತೀನಿ ನೋಡಿ. ನೆಕ್ಸ್ಟು ಸೊ ಹೆಡ್ಡಿಂಗ್ ಹಾಕಿ. ನೆಕ್ಸ್ಟ್ ಏನಂತ ಹೆಡ್ಡಿಂಗ್ ಹಾಕ್ತೀರಾ? ಓಕೆ, ಬನ್ನಿ ಅಡ್ಜಸ್ಟ್ಮೆಂಟ್ ನೋಡೋಣ. ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಅಕೌಂಟ್. ಪಾರ್ಟ್ನರ್ಸ್ ಅಕೌಂಟ್ನ ಬಿಡಿಸ್ಬೇಕಾದ್ರೆ ಇದು ಏನಿದೆಪ್ಪ ಹೆಡ್ಡಿಂಗ್ ನಿಮಗೆ ಗೊತ್ತಿದೆ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಂತ ಇದೆ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್. ಸೊ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಂದರೆ ಪಾರ್ಟ್ನರ್ಸ್ ಅಕೌಂಟ್ನ ಬಿಡಿಸ್ಬೇಕಾದ್ರೆ ಈ ರೀತಿ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್, ಪಾರ್ಟ್ನರ್ಸ್ ಸ್ಯಾಲ್ರಿ ಅವ್ರ ಕಮಿಷನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಪಾರ್ಟ್ನರ್ಸ್ ಅಕೌಂಟಲ್ಲಿ 2 ರೀತಿ ಅಕೌಂಟ್ ಬರುತ್ತೆ.
ನಾನು ಹೇಳ್ತೀನಿ, ಆಮೇಲೆ ಹೇಳ್ತೀನಿ, ಅದನ್ನು ಇವಾಗ ತಿಳ್ಕೊಬೇಡಿ. ಪಾರ್ಟ್ನರ್ಸ್ ಅಕೌಂಟ್ ಬಿಡಿಸ್ಬೇಕಾದ್ರೆ 2 ರೀತಿ ಅಕೌಂಟ್ ಬರುತ್ತೆ. ಆ ಅಕೌಂಟಲ್ಲಿ ಇವೆಲ್ಲ ಅಡ್ಜಸ್ಟ್ಮೆಂಟ್ ಬರ್ತವೆ. ಸೊ ಫಸ್ಟು ಅಡ್ಜಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಪಾರ್ಟ್ನರ್ಸ್ ಅಕೌಂಟ್ಗೆ ಹೋಗೋಣ. ಸೊ ಇವಾಗ ನಿಮಗೆ ಎಕ್ಸಾಮಲ್ಲಿ ಏನಪ್ಪ ಅಂದರೆ, ನೀವು ಸೆಕೆಂಡ್ PUC ಇದ್ದೀರಾ. ಸೆಕೆಂಡ್ PUC ಕರ್ನಾಟಕ ಸ್ಟೇಟ್ ಸಿಲೆಬಸ್ಸು ಅಥವಾ NCERT ಸಿಲೆಬಸ್ ಪ್ರಕಾರ ಏನು ಮಾಡ್ತಾಯಿದ್ದೀರಾ, ನೀವು ಪ್ರಾಬ್ಲಮ್ನ ಬಿಡ್ತಿದ್ದೀರಾ. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಪ್ರತಿ ವರ್ಷ ಅಂದರೆ 2019 ನಿಮಗೆ ಸಿಲೆಬಸ್ ಚೇಂಜ್ ಆಗಿತ್ತು. ಸಿಲೆಬಸ್ ಚೇಂಜ್ ಆಗಿದೆ ಅಂದರೆ ಪೂರ್ತಿ ಚೇಂಜ್ ಆಗಿಲ್ಲ, ಡೋಂಟ್ ವರಿ. 1-2 ಚಾಪ್ಟರ್ ಚೇಂಜ್ ಆಗಿತ್ತು. ಯಾವುದಪ್ಪ ಅಂದರೆ, ಒಂದು ಡೆಬೆಂಚರ್ಸ್ ಚೇಂಜ್ ಆಗಿದೆ, ಆಮೇಲೆ ಇನ್ನೊಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಚೇಂಜ್ ಆಗಿದೆ. ಅದು ಬಿಟ್ಟರೆ ಪೂರ್ತಿ ಸಿಲೆಬಸ್ ಎಲ್ಲ ಸೇಮ್ ಇದೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಬೇಡಿ. ನಾನು ಹೇಳುವಂಥ ಈ ಕಾನ್ಸೆಪ್ಟು ಪ್ಯೂರ್ಲಿ 100% ನಿಮ್ಮ ಎಕ್ಸಾಮ್ಗೆ ಬರುವಂಥದ್ದು. ನಾನೇನು ಇಷ್ಟು ಹೇಳ್ತೀನಲ್ಲ, ಇಷ್ಟು ಮಾಡಿದರೆ ಸಾಕು, ನೀವು 100 ಮಾಡ್ತೀರಾ. ಸೊ ಇಲ್ಲಿ ಯಾವುದು ಇಂಪಾರ್ಟೆಂಟ್ ಬರುತ್ತೆ ಅದನ್ನು ಬರ್ಸ್ಬಿಡ್ತೀನಿ. ಅದನ್ನು ಜಾಸ್ತಿ ನೀವು ಪ್ರಿಪೇರ್ ಮಾಡಬೇಕು. ನಿಮಗೆ ಬೇಕಾದರೆ ಕ್ವಶನ್ ಪೇಪರ್ನ ನಾನು ನಿಮಗೆ ಮುಂದೆ ಸಾಲ್ವ್ ಮಾಡಿ ತೋರಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ. 2020 ಈ ಥರ ಕ್ವಶನ್ ಕೇಳಿದ್ರಾ ಅಂತ ನೀವೇ ಅಂದ್ಕೊಂಡಿರ್ತೀರ. ಸೊ ಯಾವುದು ಇಂಪಾರ್ಟೆಂಟ್ ಇರುತ್ತೆ ನಾನು ಹೇಳ್ಕೊಡ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ನಾನು ಸ್ಟಾರ್ಟಿಂಗ್ಗೆ ನಿಮಗೆ ಒಂದು ಥಿಯರಿ ಕ್ಲಾಸ್ ಹೇಳ್ಬೇಕಾದ್ರೆ ಹೇಳಿದ್ದೆ, ಏನಪ್ಪ ಅಂದರೆ ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ವೆರಿ ಇಂಪಾರ್ಟೆಂಟ್ ಹೇಳಿದ್ದೆ. ವೆರಿ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಹೆಂಗಪ್ಪ ಅಂದರೆ ಎಕ್ಸಾಮ್ ಬಂದೇ ಬರುವಂಥ ಕಾನ್ಸೆಪ್ಟು. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಇಂಪಾರ್ಟೆಂಟ್. ಅದರಲ್ಲಿ ಪ್ರಾಡಕ್ಟ್ ಮೆಥಡ್, ಯಾವ ಮೆಥಡು? ಪ್ರಾಡಕ್ಟ್ ಮೆಥಡ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇದೆಯಲ್ಲ, ಇದು ಕೂಡ ಇಂಪಾರ್ಟೆಂಟ್. ಇಲ್ಲಿ ಯಾವುದೇ ಮೆಥಡ್ ಬರಲ್ಲ, ಇದೇ ಸಿಂಪಲ್ ಮೆಥಡ್ ಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್. 2ರಲ್ಲಿ 1 ಎಕ್ಸಾಮ್ ಕೇಳ್ತಾರೆ. ಇದನ್ನೇ ಕೇಳ್ಬೋದು ಅಥವಾ ಇದನ್ನಾದರೂ ಕೇಳ್ಬೋದು. 2ರಲ್ಲಿ 1 ಕೇಳ್ತಾರೆ. ಸೊ ಅದಕ್ಕಾಗಿ ನೀವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕಾಗಿದ್ದು 1 ಮತ್ತು 2. ಇವೇನೆಲ್ಲ ಸಿಂಪಲ್ ಇರುತ್ತೆ, ಇದು ಸಿಂಪಲ್ ಇರುತ್ತೆ. ಇದು ಕೂಡ ನಾನು ಜಾಸ್ತಿ ಹೇಳಲ್ಲ, ಅದ್ರ ಹೆಡ್ಡಿಂಗ್ ಮಾತ್ರ ಬರ್ಸಿಬಿಡ್ತೀನಿ, ಜಾಸ್ತಿ ಹೇಳಲ್ಲ. ಇವೆರಡು ಡೀಪಾಗಿ ಹೇಳ್ತೀನಿ, ಭಾಳ ಇಂಪಾರ್ಟೆಂಟು. ಎಕ್ಸಾಮ್ಗೆ ಇಲ್ಲಿಂದನೇ ಕ್ವಶನ್ ಕೇಳ್ತಾರೆ. ಅದು ಪ್ರಾಡಕ್ಟ್ ಮೆಥಡ್ ಮೇಲೆ ಕೇಳ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಮಾಡ್ಕೊಂಡು ಕೇಳ್ಬೋದು. ಸೊ ಇವು ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಅಕೌಂಟ್ 2 ಬರ್ತವೆ. ಒಂದು ಫ್ಲಕ್ಚುಯೇಟಿಂಗ್ ಒಂದು ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಬರುತ್ತೆ. ಅದರಲ್ಲಿ ಬಿಡಿಸ್ಬೇಕಾದ್ರೆ ಇವು 2 ಇಂಪಾರ್ಟೆಂಟು ಗೊತ್ತಿರಲಿ. ಇವೆಲ್ಲ ಇಂಪಾರ್ಟೆಂಟು, ಬಟ್ ಇವು ಜಾಸ್ತಿ ಇಂಪಾರ್ಟೆಂಟು. ಓಕೆ, ಅಡ್ಜಸ್ಟ್ಮೆಂಟ್ ಇದ್ದಾವೆ. ಈ ಒಂದು ಪಾರ್ಟ್ನರ್ಸ್ ಅಕೌಂಟ್ನ ಅಡ್ಜಸ್ಟ್ಮೆಂಟ್ ಒಳಗಡೆ ಏನು ಪಾರ್ಟ್ನರ್ಸ್ ಅಕೌಂಟ್ ಮೇಂಟೈನ್ ಮಾಡ್ತೀವೋ ಅದರೊಳಗಡೆ ಇವೆಲ್ಲ ಬರ್ತವೆ. ಇದನ್ನು ನಾವು ಫಸ್ಟು ತಿಳ್ಕೊಳ್ಳೋಣ, ಆಮೇಲೆ ಅದನ್ನು ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ಯಾಕಂದರೆ ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದನ್ನು ಫಸ್ಟು ತಿಳ್ಕೊಳ್ಳೋಣ. ಸೊ ಹಾಗಾದರೆ ಬನ್ನಿ, ಫಸ್ಟ್ ಯಾವುದಿದೆ? ಸೊ ಫಸ್ಟ್ ಒನ್ ಯಾವುದಿದೆ? ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಹಿಂಗಂದರೆ ಏನು, ಯಾಕೆ, ಹೆಂಗೆ ಕಲಿತೀವಿ ಅಂತ ಎಲ್ಲನೂ ತಿಳ್ಕೊಂಬೋಣ. ಓಕೆ, ಹಾಗಾದರೆ ಹೆಡ್ಡಿಂಗ್ ಹಾಕ್ಬಿಡಿ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಫಸ್ಟ್ ಹಾಗಾದರೆ ಇದನ್ನು ಒಂದು ಇಂಟ್ರೊಡಕ್ಷನ್ ನೋಡಿಬಿಡೋಣ. ಓಕೆ, ನಿಮ್ಗೆ ಗೊತ್ತು ಏನಪ್ಪ ಅಂದರೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ನಾನು ಮೇಲ್ಗಡೆ ಹೇಳಿದ್ದೀನಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಗ್ಗೆ ಹೇಳ್ಕೊಟ್ಟಿದ್ದಾಗ ಅದಕ್ಕಿಂತ ಮುಂಚೆ ಒಂದು ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಹೇಳ್ಕೊಟ್ಟಿದ್ದೆ. ಎಲ್ಲಪ್ಪ ಅಂದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ನಾಟ್ ಟು ಬಿ ಅಲೌಡ್. ಅವ್ರು ಹಾಕಿದಂಥ ಕ್ಯಾಪಿಟಲ್ ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟ್ನ ಕೊಡಬಾರ್ದು ಅಂತ ಯಾರಿದ್ರು ಒಂದು ಅಬ್ಸೆನ್ಸ್ ಆಫ್ ಡೀಡ್ಸ್ ಹೇಳಿದೆ, ಪಾರ್ಟ್ನರ್ಶಿಪ್ ಡೀಡ್ ಹೇಳಿದೆ. ಸೊ ಇಲ್ಲಿ ಏನಪ್ಪ ಇಂಟ್ರೊಡಕ್ಷನ್ ಏನು ಕೊಟ್ಟಿದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ. ನೋ ಇಂಟ್ರೆಸ್ಟ್ ಟು ಬಿ ಅಲೌಡ್, ನಾನು ಹೇಳಿದ್ದೆ ಅದೇ ಥರ ಇದೆ. ನೋ ಇಂಟ್ರೆಸ್ಟ್ ಟು ಬಿ ಅಲೌಡ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ ಏನು ಇಂಟ್ರೆಸ್ಟ್ನ ಅಲೌಡ್ ಮಾಡಬಾರ್ದು. ಒಂದು ವೇಳೆ ಇಫ್ ಫರ್ಮ್ ಹ್ಯಾಸ್ ಸಫರ್ಡ್ ನೆಟ್ ಲಾಸಸ್ ಡ್ಯೂರಿಂಗ್ ದಿ ಇಯರ್, ಈ ಇಯರಲ್ಲಿ ಏನಾದರೂ ಫರ್ಮ್ ಸಫರ್ಡ್ ಆಗುತ್ತೆ. ಏನು ಸಫರ್ಡ್ ಆಗುತ್ತೆ? ಲಾಸ್ ಅಂತ ಸಫರ್ಡ್ ಆಯಿತು. ಆವಾಗ ಏನು ಮಾಡ್ತೀವಿ? ಇವನ್ ಇಫ್ ಪಾರ್ಟ್ನರ್ಶಿಪ್ ಡೀಡ್ ಹ್ಯಾಸ್ ಪ್ರೊವೈಡೆಡ್ ಫಾರ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಒಂದು ವೇಳೆ ಅಲ್ಲಿ ಸಫರ್ಡ್ ಆಗ್ತಿರ್ತಾರೆ, ನೆಟ್ ಲಾಸಸ್ ಆಗುತ್ತೆ, ಸಫರ್ಡ್ ಆಗ್ತಿರ್ತಾರೆ, ಆ ಟೈಮಲ್ಲಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ ಹಾಕಬೇಕು. ಇಂಟ್ರೆಸ್ಟ್ನ ಅಲ್ಲಿ ಕಟ್ಟಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ, ಈ ಫರ್ಮ್ ಹ್ಯಾಸ್ ಸಫರ್ಡ್ ನೆಟ್ ಲಾಸಸ್ ಡ್ಯೂರಿಂಗ್ ದಿ ಇಯರ್ ಇವನ್ ದ ಪಾರ್ಟ್ನರ್ಶಿಪ್ ಡಿಡ್ ಹ್ಯಾಸ್ ಪ್ರೊವೈಡೆಡ್ ಫಾರ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಏನಾದರೂ ಸಫರ್ಡು ಲಾಸಸ್ಸು ಅಂತ ಅಲ್ಲಿ ಕನ್ಫರ್ಮ್ ಆಯಿತು ಅಂದರೆ ಅಲ್ಲಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕಟ್ಟಬೇಕಾಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಸಿಂಪಲ್ ಇದೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಇದು ಇಂಟ್ರೊಡಕ್ಷನ್ ಆಯಿತು. ಸೊ ಮೀನಿಂಗ್ ಹೇಳ್ತೀನಿ, ಮೀನಿಂಗ್ ಬರೆದ್ಬಿಟ್ಟು ನೆಕ್ಸ್ಟ್ ಹೋಗಿಬಿಡೋಣ. ಓಕೆ, ಸೊ ಈ ರೀತಿ ಕೊಟ್ಟಿದ್ದಾರೆ ಮೀನಿಂಗ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಕ್ಯಾಲ್ಕುಲೇಟೆಡ್ ವಿತ್ ಡ್ಯೂ ಅಲೌನ್ಸ್ ಫಾರ್ ಎನಿ ಅಡಿಷನ್ಸ್ ಆರ್ ವಿತ್ಡ್ರಾವಲ್ ಆಫ್ ಕ್ಯಾಪಿಟಲ್ ಡ್ಯೂರಿಂಗ್ ದಿ ಅಕೌಂಟಿಂಗ್ ಪೀರಿಯಡ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಕ್ಯಾಲ್ಕುಲೇಟೆಡ್, ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂದರೆ ವಿತ್ ದಿ ಡ್ಯೂ ಅಲೌನ್ಸ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಲೌನ್ಸ್ ಇರುತ್ತೆ. ಔಟ್ಸ್ಟ್ಯಾಂಡಿಂಗ್ ಡ್ಯೂ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್ ಅಲೌನ್ಸ್ ಇರುತ್ತೆ, ಕೊಡಬೇಕಾದ ಕ್ಯಾಪಿಟಲ್ ಇರುತ್ತೆ ಅಥವಾ ಬರಬೇಕಾದ ಕ್ಯಾಪಿಟಲ್ ಇರುತ್ತೆ. ಫಾರ್ ಎನಿ ಅಡಿಷನ್ಸ್, ಯಾವುದಾದ್ರೂ ಅಡಿಷನ್ಸ್ ಪ್ರಕಾರ ಹೇಳಿದ್ದೀನಿ. ಕ್ಯಾಪಿಟಲ್ ನ್ಯೂ ಅಡಿಷನ್ ಮತ್ತು
ಸ್ಟಾರ್ಟಿಂಗ್ ಕ್ಯಾಪಿಟಲ್ ಹಾಕಿದರೆ ಅದು ಓಲ್ಡ್ ಕ್ಯಾಪಿಟಲ್, ಇನ್ನೊಂದು ಸಲ ಅಡಿಷನ್ ಕ್ಯಾಪಿಟಲ್ ಹಾಕಿದರೆ ಅದು ನ್ಯೂ ಅಡಿಷನ್ಸ್ ಅಂತ ಅಂತಾರೆ. ಸೊ ಆ ರೀತಿ ಅಡಿಷನ್ ಇದ್ದಾಗ ಅವ್ರು ವಿತ್ಡ್ರಾವಲ್ ಏನಾದರೂ ಕ್ಯಾಪಿಟಲ್ ವಿತ್ಡ್ರಾ ಮಾಡಿಕೊಂಡ್ರೆ ಸೊ ಅದ್ರ ಮೇಲೆ ಏನು ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ನಾವು ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಡ್ರಾಯಿಂಗ್ಸ್ ಒಂದು ಕನ್ಸಿಡರ್ ಆಗುತ್ತೆ, ಬಟ್ ಅಲ್ಲಿ ಕ್ಯಾಪಿಟಲ್ ಫಸ್ಟು ವಿತ್ಡ್ರಾವಲ್ ಆದರೆ ಏನಂತ ಆಗುತ್ತೆ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಆಗುತ್ತೆ. ಸೊ ಸಿಂಪಲಾಗಿ ಒಂದು ಮೀನಿಂಗ್ ಇದೆ, ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋಕ್ಕೋಗಲ್ಲ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ. ಈ ಚಾಪ್ಟರ್ ಮೇಲೆ 3 ಮಾರ್ಕ್ಸಿನ ಕ್ವಶನ್ ಥಿಯರಿ ಬರುತ್ತೆ. ಸೊ ನೆಕ್ಸ್ಟ್ ಹೋಗ್ಬಿಟ್ಟು ಹಾಗಾದರೆ ಇದು ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಅ ಕ್ಯಾಲ್ಕುಲೇಟೆಡ್ ಡ್ಯೂ ಅಲವನ್ಸ್ ಫಾರ್ ಎನಿ ಅಡಿಷನ್ಸ್ ಆರ್ ವಿಡ್ರಾವಲ್ಸ್ ಆಫ್ ಕ್ಯಾಪಿಟಲ್ ಡ್ಯೂರಿಂಗ್ ದಿ ಅಕೌಂಟಿಂಗ್ ಪೀರಿಯಡ್. ಇಷ್ಟಾದರೆ ಸಾಕು. ಸೊ ನೆಕ್ಸ್ಟ್ ಹೋಗ್ಬಿಡೋಣ ಹಾಗಾದರೆ. ಸೊ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಇದೆ, ರಮೇಶ್ ಸುರೇಶ್ ಮಹೇಶ್ ಅಂತ ಒಂದು ಏನಿದೆ, ಒಂದು ಇನ್ನೊಂದು ಹೇಳ್ತೀನಿ, ರಮೇಶ್ ಸುರೇಶ್ ಮಹೇಶ್ ಅಂತ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಇದೆ. ರಮೇಶ್ ಸುರೇಶ್ ಮಹೇಶ್ ಎಂಟರ್ಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಬ್ರಿಂಗಿಂಗ್ ಇನ್ ರುಪೀಸ್ 1,50,000 and 40,000 respectively into the business on 1/4/2017. ಏನಂತ ಹೇಳ್ತೀನಿ ನೋಡಿ, ಅವ್ರು ಎಷ್ಟು ಅಮೌಂಟ್ ಅಂತ ತಂದಿದ್ದಾರೆ, 1,50,000 and 40,000 respectively into the business on 1/4/2017. They decided share profit and losses equally. Agreed that interest on capital will be losses equally. interest on capital ಎಷ್ಟಿದೆ, ಈಕ್ವಲಿ ಅಂತ ಕೊಟ್ಟಿದ್ದಾರೆ, ನೆನಪಿರಲಿ. ಆಮೇಲೆ ನೆಕ್ಸ್ಟು interest on capital will be allowed at 8% per annum. ಸೊ ಅವ್ರ ಕ್ಯಾಪಿಟಲ್ ಇದೆ 1,00,000 ಮತ್ತು 50,000 ಮತ್ತು 40,000. ಇದ್ರ ಮೇಲೆ 8%ನ ಏನು ಕೊಡ್ಬೇಕಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ಬೇಕಂತ ಹೇಳಿಕೊಟ್ಟಿದ್ದಾರೆ. ದೇರ್ ವಾಸ್ ನೋ ಅಡಿಷನ್ ಹೊಸ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿಲ್ಲ. ಸೊ ಒಂದೇ ಕ್ಯಾಪಿಟಲ್ ಇದೆ, ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿದ್ದು. ನೋ ಅಡಿಷನ್ ಆರ್ ವಿತ್ಡ್ರಾವಲ್ ಅಂದರೆ ಯಾವುದೇ ಡ್ರಾಯಿಂಗ್ಸು ಇಲ್ಲ ಆಫ್ ಎನಿ ಪಾರ್ಟ್ನರ್ಸ್ ಡ್ಯೂರಿಂಗ್ ದಿ ಇಯರ್. ಇಷ್ಟು ಒಂದು ಕ್ವಶನ್ ಇದೆ, ಇದನ್ನ ಫಸ್ಟ್ ನೀವು ಬರ್ಕೋಬೇಕು, ಆಮೇಲೆ ನಾನು ಸೊಲ್ಯೂಷನ್ ಹೇಳ್ತೀನಿ. ಇದು ಎಕ್ಸಾಮ್ಗೆ ಬರಲ್ಲ, ಇದೇನಿದೆಯಲ್ಲ ಇದು ಎಕ್ಸಾಮ್ಗೆ ಬರೋದಿಲ್ಲ, 100% ಹೇಳ್ತೀನಿ ಎಕ್ಸಾಮ್ಗೆ ಬರಲ್ಲ. ಬಟ್ ಯಾಕೆ ಕಲಿಬೇಕು ಅಂದರೆ ನಾವು ಮುಂದೆ ಪಾರ್ಟ್ನರ್ಸ್ ಅಕೌಂಟ್ನ ಬಿಡಿಸ್ಬೇಕಾದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ 2 ಪಾರ್ಟ್ನರ್ಸ್ ಅಕೌಂಟ್ನ ಬಿಡಿಸ್ಬೇಕಾದ್ರೆ ಇದು ಅಲ್ಲಿ ಬರುತ್ತೆ. ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈ ರೀತಿ ದೊಡ್ಡದು ಕೊಡಲ್ಲ, ಸಿಂಪಲಾಗಿ ಕೊಡ್ತಾರೆ. ಸೊ ಅದ್ರ ಏನೇನು ಕೊಟ್ಟಿದ್ದಾರೆ ಒಂದೊಂದೇ ಬರ್ಕೊಂಬಿಡೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಹೆಡ್ಡಿಂಗ್ ಹಾಕ್ಬಿಡಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಈ ರೀತಿ ಒಂದು ಅಂಡರ್ಲೈನ್ ಮಾಡಿಬಿಡಿ. ಸೊ ಒಂದೊಂದೇ ಬರ್ಕೊತ ಹೋಗ್ಬಿಡೋಣ. ಸೊ ಫಸ್ಟು ಯಾರಿದ್ದಾರೆ, ರಮೇಶ್. ಸೊ ಫಸ್ಟ್ ಯಾರಿದ್ದಾರೆ, ರಮೇಶ್ನ ಹೆಸರು ಬರ್ಕೊಂಬಿಡಿ. ರಮೇಶ್ = 1 ಆಯಿತು. ಇನ್ನು ನಂಬರ್ 2 ಯಾರಿದ್ದಾರೆ, ಸುರೇಶ್ ಅಂತ ಹೆಡ್ಡಿಂಗ್ ಹಾಕ್ಬಿಡಿ 2. ಸುರೇಶ್ = ಮಹೇಶ್ = ಸೊ ಅಮೌಂಟ್ಗಳನ್ನ ಬರ್ಕೊಂಬಿಡಿ. ಫಸ್ಟ್ ಎಷ್ಟಿದೆ, 1,00,000, 2 50,000, ಸೊ ಇನ್ನೊಂದು 40,000 ಇದೆ. ಸೊ ಅದನ್ನು ಕೂಡ ಅಮೌಂಟ್ನ ಬರ್ಕೊಂಬಿಡಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ, 8 ಇದೆ. ಸೊ 8% ಅಂದರೆ 8/100 ಇಂಟು 8/100 ಸೇಮ್ ಇಂಟು 8/100. ಸೊ ನೀವು ಕ್ಯಾಲ್ಸಿ ತೊಗೊಳ್ಳಿ, ಬೇಕಾದರೆ ಕ್ಯಾಲ್ಸಿ ಮಾಡಿ ನೋಡಿ ಎಷ್ಟು ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡಿ. ಸೊ 1,00,000 ಮೇಲೆ 8% ಕೊಟ್ಟರೆ 8,000. ಸೊ ಎಷ್ಟು ಬರುತ್ತೆ, 8,000. ಸೊ 50,000 ಮೇಲೆ 8% ಕೊಟ್ಟರೆ ಎಷ್ಟು ಬರುತ್ತೆ ಅಂದರೆ 4,000 ಬರುತ್ತೆ. ಸೊ ಇಲ್ಲಿ 40,000 ಮೇಲೆ 8% ಕೊಟ್ಟರೆ 3,200, 3,200 ಬರುತ್ತೆ. ಸೊ ಈಗ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂತು 1,500, 15,200. ಸೊ ನಮಗೆ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸಿಕ್ತು. ಸೊ ನೋಡಿ ಇದಕ್ಕೆ ಏನಂತ ಇರಬೇಕು, ಟೋಟಲ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಟೋಟಲ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಷ್ಟಿದೆ, = 15,200 ಅಂತ ಹಾಕ್ಬಿಟ್ಟು ಇದಕ್ಕೆ ಒಂದು ಕಾಲಮ್ ಹಾಕ್ಬಿಡಿ. ಸೊ ಈ ರೀತಿ ಒಂದು ಕಾಲಮ್ ಲೈನ್ ಹಾಕ್ಬಿಡಿ. ಸೊ ಈ ರೀತಿ ಒಂದು ಬಾಕ್ಸ್ ಹಾಕಿದ್ರೆ ಒಂದು ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ನ ನಾವು ಏನು ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಓಕೆ, ನಿಮ್ಮೊಂದು ಕ್ವಶನ್ನ ಕೊಡ್ತೀನಿ, ಬೇಡ ನಾನೇ ಬಿಡಿಸ್ತೀನಿ ಅದನ್ನು ಕೂಡ. ಅದು ಸ್ವಲ್ಪ ಅಡಿಷ್ನಲ್ ಕ್ಯಾಪಿಟಲ್ ಮೇಲೆ ಇದೆ, ಅದನ್ನು ಕೂಡ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡೋಣ. ಸೊ ಅಡಿಷ್ನಲ್ ಕ್ಯಾಪಿಟಲ್ ಬಂದರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನು ಕೂಡ ಒಂದು ಇನ್ಫಾರ್ಮೇಷನ್ ಹೇಳಿಬಿಟ್ಟು ನಿಮಗೆ ಈ ಒಂದು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್
ಕ್ಯಾಪಿಟಲ್ ಕಂಪ್ಲೀಟ್ ಮಾಡ್ತೀನಿ ಇವತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋದಪ್ಪ, ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡೋಣ. ಸೊ ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ ತೊಗೊಳ್ಳೋಣ. ಎಲ್ಲರೂ ಬರ್ಕೊಂಬಿಡಿ, ಇದನ್ನು ಬರ್ಕೊಂಡಾದ್ಮೇಲೆ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಬರ್ಕೊಂಬಿಡಿ ಹಾಗಾದರೆ. ಓಕೆ, ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೇಲೆ ಯಾವ ರೀತಿ ಇರುತ್ತೆ ಅಂತ. ಮೋಹನ್ ಕುಮಾರ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. They introduced capital of rupees 1,80,000 respectively on 1/4/2018. 1/4/2018 ಅವರು ಒಂದು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ರು. ಎಷ್ಟಪ್ಪ ಅಂದರೆ 1,00,000 ಮತ್ತು 80,000. ಓಕೆ, ಮೋಹನ್ ಇಂಟ್ರೊಡ್ಯೂಸ್ಡ್ ಅಡಿಷನಲ್ ಕ್ಯಾಪಿಟಲ್. ಮೋಹನ್ ಇಂಟ್ರೊಡ್ಯೂಸ್ಡ್ ಅಡಿಷನಲ್ ಮತ್ತೆ ಒಂದು ಎಕ್ಸ್ಟ್ರಾ ಕ್ಯಾಪಿಟಲ್ ಅಂತಾರೆ. ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವಾಗಪ್ಪ ಅಂದರೆ 50,000. ಯಾವಾಗ ಅಂದರೆ 31/9/2018. 31/9/2018ಗೆ ಹೊಸ ಒಂದು ಕ್ಯಾಪಿಟಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾರು? ಮೋಹನ್. ಆ್ಯಂಡ್ ಕುಮಾರ್ ಬ್ರಾಡ್ ಫರ್ದರ್ ಕ್ಯಾಪಿಟಲ್ ಆಫ್ rupees 70,000 on 1/1/2019. ಸೊ ನೋಡಿ, ಎರಡು ಡೇಟು ವೆರಿ ಇಂಪಾರ್ಟೆಂಟ್. ಒಂದು ಇದೊಂದು, ಆಮೇಲೆ ಒಂದು ಇದು. ಸೊ ಮೋಹನನವನು 50,000 ಇನ್ವೆಸ್ಟ್ ಮಾಡ್ತಾನೆ ಹೊಸದಾಗಿ. ಅದು 31/9/2018. 31 ಅಂದರೆ 9 ಅಂದರೆ ಕಂಪ್ಲೀಟ್ ಆಯಿತು, ಅಂದರೆ ನೆಕ್ಸ್ಟ್ 10ನೇ ತಾರೀಕಿಂದನೇ ಸ್ಟಾರ್ಟ್, 10ನೇ ತಿಂಗಳಿಂದನೇ ಸ್ಟಾರ್ಟ್. ಸೊ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಕುಮಾರ್ ಬ್ರಾಡ್ ಫರ್ದರ್ ಕ್ಯಾಪಿಟಲ್ ಆಫ್ rupees 70,000 on 1/1/2019. ಸೊ 1/1/2019 ಅಂತ ಇದೆ. ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಈಸ್ ಅಲೌಡ್ 8% ಪರ್ ಆ್ಯನು ಇಂಟ್ರೆಸ್ಟ್ ಪೇಬಲ್ ಫಾರ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಡ್ಯೂರಿಂಗ್ ದಿ ಅಕೌಂಟಿಂಗ್ ಇಯರ್ 2018-19 ಅಂತ ಹೇಳಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ, ನಾನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೇಲೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಹಾಗಾದರೆ ಬನ್ನಿ ಸೊಲ್ಯೂಷನ್ ಮಾಡೋಣ. ಹೆಡ್ಡಿಂಗ್ ಹಾಕಿ ಇಂಟ್ರೆಸ್ಟ್ ಆನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಏನಂತ ಫಸ್ಟ್ ಮೋಹನ್ ಅಂತ ಇದೆ. ಸೊ ಹೆಡ್ಡಿಂಗ್ ಹಾಕ್ತೀರಾ, ಫಸ್ಟ್ ಈಜ್ ಒನ್ ಅಂತ ಹಾಕ್ಬಿಟ್ಟು ಮೋಹನ್ ಈಜ್ ಟು. ಸೊ ಕ್ಯಾಪಿಟಲ್ ಎಷ್ಟಿದೆ? 1,00,000 ಇಂಟು ಎಷ್ಟು ಪರ್ಸೆಂಟ್ ಇದೆ? 8/100. ಯಾಕಂದರೆ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ. ಎಷ್ಟು ಬರುತ್ತೆ ಚೆಕ್ ಮಾಡಿ. ಸೊ 1,00,000 ಮೇಲೆ 8% ಕೊಟ್ಟರೆ ಎಷ್ಟು ಬರುತ್ತೆ? ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಎಷ್ಟು ಬಂದಿತ್ತು? 8,000 ಬಂದಿತ್ತು ಅವಾಗ. ಸೊ ಇಲ್ಲಿ ಕೂಡ 8,000 ಬರುತ್ತೆ. ಸೊ ನೋಡಿ, ಮೋಹನ್ ಇಂಟ್ರೊಡ್ಯೂಸ್ಡ್ ಅಡಿಷನಲ್ ಕ್ಯಾಪಿಟಲ್. ಮೋಹನ್ ಇನ್ನೊಂದು ಸಲ ಅಡಿಷನಲ್ ಕ್ಯಾಪಿಟಲ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ 50,000. ಸೊ ಇಲ್ಲಿ ಏನಂತ ಹಾಕಬೇಕು? ಆ್ಯಡ್ ಅಡಿಷನಲ್. ಏನಂತ ಹಾಕ್ತೀರಾ? ಅಡಿಷನಲ್ ಎಷ್ಟಿದೆ? 50,000. ಸೊ 50,000 ಇಂಟು ಸೇಮ್ ಇದ್ರ ಮೇಲೆ 8/100 ಇಂಟು ಎಷ್ಟು ಮಂತ್ ಆಗುತ್ತೆ? 30/9/2018ಗೆ ಇಂಟ್ರೊಡ್ಯೂಸ್ ಮಾಡಿದೆ ಅಂದರೆ ಇಲ್ಲಿಂದ ಏನಾಗುತ್ತೆ, ನಮಗೆ ಇಂಟ್ರೆಸ್ಟ್ ಕ್ಯಾಪಿಟಲ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಯಾವಾಗ ಅವನು ಇಂಟ್ರೆಸ್ಟ್ನ ಕ್ಯಾಪಿಟಲ್ ಹಾಕಿದಾನಲ್ಲ, ಯಾವಾಗ ಅವನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದಾನಲ್ಲ 30/9 ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 30/9ರಿಂದ 1/4/2019 ತನಕ. ಎಲ್ಲಿಂದ? 1/4/2019 ತನಕ. ಸೊ ನಮ್ಮದು ಸ್ಟಾರ್ಟಿಂಗ್ ಆಯಿತು 1/4/2018. ಎಂಡಿಗೆ ಆಗುತ್ತೆ 31/3/2019ಗೆ ಎಂಡ್ ಆಗುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲೇ ಬಿಡಿಸ್ತೀನಿ ಸೈಡ್ಗೆ 31/9/2018. ಸೊ ಎಲ್ಲಿಗೆ ಎಂಡ್ ಆಗುತ್ತೆ? 31/3/2019 ತನಕ. ಎಷ್ಟು ಮಂತ್ ಆಗುತ್ತೆ ನೀವು ನೋಡಿ. ನಾನು ನೆನೆಸ್ಕೊತ ಹೋಗ್ತೀನಿ. 10, 11, 12, 1, 2, 3. ಸೊ ಎಷ್ಟು ಮಂತ್ ಆಯಿತು? 6 ಮಂತ್ ಆಯಿತು. 6/12. ಸೊ ಇಷ್ಟು ಮಾಡಿದರೆ ಎಷ್ಟು ಆನ್ಸರ್ ಬರುತ್ತೆ ಚೆಕ್ ಮಾಡಿ. ಕ್ಯಾಲ್ಸಿ ತಗೊಳ್ಳಿ, ಚೆಕ್ ಮಾಡಿ. ಸೊ ಎಷ್ಟು ಬರುತ್ತೆಪ್ಪ ಅಂದರೆ 2,000 ಬಂತು. ಸೊ 2,000 ಅಮೌಂಟ್ನ ಇಲ್ಲಿ ಇಡಬೇಕು. ಸೊ ಎಷ್ಟು ಬಂತಾಗಾದರೆ ಟೋಟಲ್ ಮೋಹನ್ದು 2,000 ರೂಪೀಸ್. ಸರಿ, 2,000 ಅಲ್ಲ, 10,000 ರೂಪೀಸು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂತು. ಗೊತ್ತಾಯ್ತಲ್ಲ? ಸೊ ಇದೇ ರೀತಿ ನಾವು ಏನು ಮಾಡ್ತೀವಿ, ನಂಬರ್ 2 ಯಾರು? ನಂಬರ್ 2ದಲ್ಲಿ ಯಾರಿದ್ದಾರೆ? ಕುಮಾರ್ ಈಸ್ ಟು. ಸೊ ಕುಮಾರು ಫಸ್ಟ್ ಎಷ್ಟಿದೆ? ಕುಮಾರದು ನೋಡಿ ಚೆಕ್ ಮಾಡಿ. 80,000 ಇದೆ. 80,000 ಇಂಟು 8/100. ಸೊ ಎಷ್ಟು ಬರುತ್ತೆ ಅದನ್ನು ಚೆಕ್ ಮಾಡಿ. 80,000 ಮೇಲೆ 8/100 ಮಾಡಿದರೆ ಎಷ್ಟು ಬರುತ್ತೆ ಚೆಕ್ ಮಾಡಿ. ಸೊ ಎಷ್ಟು ಬರುತ್ತೆ ಅಂದರೆ 4,000 ಬರುತ್ತೆ. ಆನ್ಸರ್ನ ಇಲ್ಲಿ ಬರೆದ್ಬಿಡಿ. ಸೊ ಆಯಿತು. ನೆಕ್ಸ್ಟ್ ಇವನು ಕೂಡ ಅಡಿಷ್ನಲ್ ಮಾಡಿದ್ದಾನೆ. ಆ್ಯಡ್ ಅಡಿಷ್ನಲ್ ಕ್ಯಾಪಿಟಲ್ ಅಂತ ಹಾಕಿ ಹೆಡ್ಡಿಂಗು ಅಡಿಷ್ನಲ್. ಸೊ ಅಡಿಷ್ನಲ್ ಎಷ್ಟು ಹಾಕಿದೆ ನೋಡಿ, ಅದು ಯಾವಾಗ ಹಾಕಿದ್ದಾನೆ? ಅಡಿಷ್ನಲ್ 70,000 ಆನ್ 1/1/2019. 70,000 ಇಂಟು 8/100 ಇಂಟು ಯಾವ ಮಂತಿಗೆ ಹಾಕಿದ್ದಾನೆ? 1/1/2019. ಇನ್ನೂ 1 ಇದೆ, ಸ್ಟಾರ್ಟಿಂಗ್ ಡೇಟ್ ಇದೆ. ಸೊ ಇದನ್ನು 1 ಹಿಡಿಬೇಕು.
31 ಇದ್ದರೆ ಇದನ್ನ ಬಿಡಬೇಕು, ಯಾಕಂದರೆ ಈ ತಿಂಗಳಿಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಬಿಟ್ಬಿಡ್ಬೇಕು. ಸೊ ನೆಕ್ಸ್ಟ್ ಮಂತ್ ಒಂದು ನೆಕ್ಸ್ಟ್ 1 ಬರುತ್ತೆ, 10 ಬರುತ್ತೆ, 10 ಇಟ್ಕೋಬೇಕು. ಸೊ ಇಲ್ಲಿ 1 ಇದ್ದರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 1 ಇದ್ದರೆ ಅದೇ ತಿಂಗಳು ಇಡಬೇಕು, 31 ಇದ್ದರೆ ಈ ತಿಂಗಳು ಬಿಡಬೇಕು. ಗೊತ್ತಾಯ್ತಾ? 1 ಸೊ 1 2 3 ಸೊ 3 ಮಂತ್ ಆಗುತ್ತೆ. 3/12 ಸೊ ಎಷ್ಟು ಬರುತ್ತೆ ಚೆಕ್ ಮಾಡಿ. 3/12 ಮಾಡಿದರೆ 1400 ಬರುತ್ತೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದರೆ 5400 ಎಷ್ಟು ಬಂತು? 5400. ಸೊ ಅದಕ್ಕಾಗಿ ಇದನ್ನು ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ? ಇದನ್ನ ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 5400 ಬರುತ್ತೆ. ಸಾರಿ 5000 ಅಲ್ಲ, 15400 ಬರುತ್ತೆ. ಸೊ ಇವಾಗ ಏನು ಮಾಡಬೇಕು? ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಟೋಟಲ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಷ್ಟು ಬಂತು? ಕೊಟ್ಟು 15400. ಸೊ ಈ ರೀತಿ ಏನಾಯ್ತಪ್ಪ ಅಂದರೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನಾವು ಬಿಡಿಸ್ತೀವಿ. ಸೊ ನಿಮಗೊಂದು ಎಕ್ಸಾಂಪಲ್ನ ಕೊಡ್ತೀನಿ, ನೀವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನೋಡಿ, ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ, ನೀವು ಬಿಡಿಸಿ, ಆನ್ಸರ್ನ ನೀವು ಸಾಲ್ವ್ ಮಾಡಿ. ಓಕೆ, ನಿಮ್ಮ ಸ್ಕ್ರೀನ್ ಮೇಲೆ ಇವಾಗ ಒಂದು ಎಕ್ಸಾಂಪಲ್ ಬರುತ್ತೆ. ಸೊ ಆ ಎಕ್ಸಾಂಪಲ್ನ ನೀವು ಸಾಲ್ವ್ ಮಾಡಿ. ನಾನು ಸ್ಟೂಡೆಂಟ್ಗೆ ನನ್ನ ಕ್ಲಾಸಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲು, ಇದರ ಆನ್ಸರ್ ಕೂಡ ಹೇಳ್ತೀನಿ. ನೀವು ಆ ಎಕ್ಸಾಂಪಲ್ನ ಬಿಡಿಸಿ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆನ್ಸರ್ನ ನಾನು ಕೇಳಿ ನಾನು ಹೇಳ್ಕೊಡ್ತೀನಿ, ಇಲ್ಲಾಂದರೆ ಆನ್ಸರ್ನ ಅಲ್ಲೇ ಡಿಸ್ಪ್ಲೇ ಮೇಲೆ ತೋರಿಸ್ತೀನಿ. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರ್ಬೋದು ಒಂದು ಕ್ವಶನ್ನ, ಆ ಕ್ವಶನ್ನ ಸಾಲ್ವ್ ಮಾಡಿ. ಇನ್ನೊಂದು ಕ್ವಶನ್ ಇದೆ, ಅದನ್ನು ಕೂಡ ಕೊಡ್ತೀನಿ, ಅದನ್ನು ಸಾಲ್ವ್ ಮಾಡಿ. ಸೊ ಇಷ್ಟು ಸಾಲ್ವ್ ಮಾಡಿದರೆ ಏನಾಗುತ್ತೆಪ್ಪ ಅಂದರೆ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ. ಯಾಕಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ರೀತಿ ನಾವು ಬಿಡಿಸಬೇಕು ಅಂತ ಗೊತ್ತಾಗುತ್ತೆ. ಇಂಟ್ರೊಡ್ಯೂಸ್ ಕ್ಯಾಪಿಟಲು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಯಾವ ರೀತಿ ಹೊಸದಾಗಿ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದರೆ ಅದು ಕೂಡ ಹೆಂಗೆ ಬಿಡಿಸ್ಬೇಕಂತ ಮಂತ್ ಮೇಲೆ ಡೇಟ್ ಮೇಲೆ ಗೊತ್ತಾಯಿತು. ಸೊ ಇಷ್ಟು ಇವತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಬಿಡಿಸಿದ್ದೀನಿ. ಸೊ ಇಷ್ಟು ಸಾಕು ಇವತ್ತಿಗೆ ಇಷ್ಟು ಕ್ಲಾಸ್ನ ಸಾಕು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಹೇಳ್ಕೊಡ್ತಾ ಇದ್ದೀನಿ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಎಕ್ಸಾಮ್ಗೆ, ನಿಮ್ಮ ಒಂದು ಸೆಕೆಂಡ್ PUC ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನನ್ನ ವಿಡಿಯೋ ನೋಡಿದರೆ, ಸೊ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಈ ಒಂದು ವಿಡಿಯೋನ ಲಿಂಕ್ನ ಕಳಿಸಿ. ಆಮೇಲೆ ಅವರಿಗೂ ಕೂಡ ಹೇಳಿ ಈ ರೀತಿ ಕ್ಲಾಸ್ ನಡೀತಾ ಇದೆ ಅಂತ. ಆಮೇಲೆ ಇನ್ನೊಂದು ಗೊತ್ತಿರಲಿ, ನಾವು ಡೈಲಿ ಆನ್ಲೈನ್ ಕ್ಲಾಸ್ನ ತೊಗೊಳ್ತೀವಿ, ಈವ್ನಿಂಗ್ ತೊಗೊಳ್ತಿರ್ತೀವಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದು ಕೂಡ ಜಾಯಿನ್ ಆಗ್ಬೋದು. ಆಮೇಲೆ ಏನಾದರೂ ಇನ್ಫಾರ್ಮೇಷನ್ ತಿಳಿಲಿದ್ದರೆ ನನ್ನ ನಂಬರ್ ಇದೆ 7411991001. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಗ್ರೂಪ್ಗೆ ಕೂಡ ಆ್ಯಡ್ ಮಾಡ್ತೀನಿ. ನಮ್ಮದೊಂದು ಗ್ರೂಪ್ ಇದೆ, ಅಕೌಂಟೆನ್ಸಿ ಕರ್ನಾಟಕ, ಎಲ್ಲ ಅದರಲ್ಲಿ ಇರ್ತಾರೆ, ಎಲ್ಲರೂ ಅದರಲ್ಲಿ ಆ್ಯಕ್ಟಿವ್ ಪರ್ಸನ್ಸ್ ಇರ್ತಾರೆ. ನಿಮಗೇನಾದರೂ ನೋಟ್ಸ್ ಬೇಕಾದರೆ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಇಷ್ಟು ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಧನ್ಯವಾದಗಳು, ಶುಭ ದಿನ.